ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬಂದಿದ್ದೀನಿ ಹರಿಹರ ತಾಲೂಕು ಬೂದಿಯಾಳ ಗ್ರಾಮಕ್ಕೆ. ಇಲ್ಲಿ ಬೂದಿಯಾಳಕ ಮಹಾರಾಜ್ ಗಣೇಶನ ಉತ್ಸವ ಕಳೆದ 15-20 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಪುಟ್ಟ ಚಿಕ್ಕ ಮಕ್ಕಳಿಂದ ಪ್ರಾರಂಭವಾಗಿದ್ದು ಇವತ್ತು ದೊಡ್ಡವರೆಲ್ಲ ಕೂಡ್ಕೊಂಡಿದ್ದಾರೆ. ನೋಡಿ, ಮೆರವಣಿಗೆ ಬರ್ತಾ ಇದೆ. ದೇವಸ್ಥಾನದ ಆವರಣಕ್ಕೆ ಮೆರವಣಿಗೆ ಬರ್ತಾ ಇದೆ. ದೊಡ್ಡ ಗಣೇಶ ಹೇಗೆ ಕೂರಿಸ್ತಾರೆ ಏನೊಂದು ಕ್ಯೂರಿಯಾಸಿಟಿ ಇದೆ. ಅದು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಖುಷಿ ಪಾಪ ದೊಡ್ಡ ಗಣೇಶನ ತರೋದು, ಆದರೆ ಕೂರಿಸೋದು ತುಂಬಾ ಕಷ್ಟ. ಅದನ್ನು ಯಾವ ರೀತಿ ಪ್ಲಾನ್ ಮಾಡಿ ಕೂರಿಸ್ತಾರೆ ಗೊತ್ತಿಲ್ಲ. ಒಟ್ಟು ಕೂರಿಸ್ತಾರೆ. ಭಾಳ ಸಂತೋಷ. ಗಣೇಶ ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ಏನೋ ಒಂದು ಆಕರ್ಷಣೆ. ಬೇರೆ ಎಲ್ಲ ಹಬ್ಬಗಳು ಆ ಥರ ಏನು ಇರಲ್ಲ. ಸುಮ್ಮನೆ ಏನೋ ಒಂದು ಸ್ವೀಟ್ ಮಾಡ್ತಾರೆ, ದೇವಸ್ಥಾನ ಕೊಡ್ತಾರೆ, ಬರ್ತಾರೆ. ಆದರೆ ಈ ಗಣೇಶನನ್ನು ನಮ್ಮ ಊರಿನಲ್ಲಿ ಭಾಳ ನೋಡಿ ಇಷ್ಟು ಮುದ್ದಾಗಿ ಕಾಣ್ತಾ ಇದೆ. ಅದು ನೋಡೋಕ್ಕೆ ಒಂದು ಆನಂದ. ಇವತ್ತು ಮಳೆ ಸ್ವಲ್ಪ ಬಿಡು ಕೊಟ್ಟಿದೆ, ಅದು ಅದೃಷ್ಟ. ಅದು ಕೂರಿಸೋ ತನಕ ಒಂದು ಸ್ವಲ್ಪ ಅದು ಮಳೆ ಸೈಲೆಂಟ್ ಆಗಿದ್ದರೆ ಚೆನ್ನಾಗೆ. ನಿನ್ನೆ ಸಂಜೆ ಮೇಲೆ ಮಳೆ ಭಾಳ ತೊಂದರೆ ಕೊಡ್ತು. ಒಂದು ದಿವಸಕ್ಕೆ ಗಣಪತಿ ಕಳಿಸ್ತಕ್ಕಂಥವ್ರಿಗೆ ಭಾಳ ತೊಂದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗೆ, ಇಷ್ಟು ದೊಡ್ಡ ಗಣೇಶ. ನನಗೆ ಭಾಳ ಖುಷಿ ನಮ್ಮೂರಲ್ಲಿ ದೊಡ್ಡ ಗಣೇಶನ ನೋಡಲಿಕ್ಕೆ. ಇವಾಗ ಟ್ರ್ಯಾಕ್ಟರ್ ರಿವರ್ಸ್ ಮಾಡ್ತಾಯಿದ್ದಾರೆ ಆ ಗಣೇಶನ ಫಂಡಲ್ಗೆ. ಸೂಪರ್ ಆಗಿದೆ ಗಣೇಶ. ನನಗೆ ಊರಿಗೆ ವಾಪಸ್ ಕೆಲಸಕ್ಕೆ ಬರೋಕ್ಕೆ ಮನಸ್ಸಿಲ್ಲ, ಅಲ್ಲೇ ಊರ್ಬೇಕು ಅನಿಸುತ್ತೆ. ಬಟ್ ನಾನು ಕೆಲಸಕ್ಕೆ ಬರಲೇಬೇಕು. ಇದು 10-15 ದಿನಗಳ ಕಾಲ ಕೂರಿಸಲಾಗ್ತದೆ. ರಂಗೋಲಿ ಸ್ಪರ್ಧೆ, ಹೋಮ ಹವನಗಳನ್ನು ಕೂಡ ಸಂಘಟಕರು, ಬೂದಿಯಾಳ ಮಹಾರಾಜನ ಸಂಘಟಕರು ಆಯೋಜಿಸಿದ್ದಾರೆ. ನೋಡೋಣ ಏನೇನು ಕಾರ್ಯಕ್ರಮಗಳಿರ್ತವೆ, ಏನೇನಿರ್ತವೆ. ನೋಡಿ ಇಷ್ಟು ಚೆನ್ನಾಗಿ ಮೋಡಗಳು ಬ್ಯಾಕ್ ಸೈಡು ಭಾಳ ಚೆನ್ನಾಗಿದೆ. ಇದೇ ರೀತಿ ನಮ್ಮೂರಲ್ಲಿ ಪ್ರತಿ ವರ್ಷವೂ ನಡೀಲಿ ಅಂತೇಳಿ ನಾವು ಒಂದು ಆಸೆ ನಮಗೆ. ರಿವರ್ಸ್ ಮಾಡ್ತಾ ಇದ್ದಾರೆ ಗಣೇಶನ. ಹೆಂಗಿರ್ತಾರೆ ಏನೋ ಇಷ್ಟು ದೊಡ್ಡ ಗಣೇಶ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು. ಇನ್ನೂ ಇದ್ದಾರೆ, ಜನಗಳಿದ್ದಾರಲ್ವ ಬ್ಯಾಕ್ ಸೈಡಲ್ಲಿದ್ದಾರೆ. ಇದು 10-15,000 ಜಾಸ್ತಿ ಅನ್ಕೊಂಡಿನಿ. ಒಂದು 30,000 ರೂಪಾಯಿ ವ್ಯಾಲ್ಯೂಯೇಷನ್ ಇರ್ಬೋದು ಗಣೇಶ. ಇದು ಬಾತಿಯಿಂದ ತೊಗೊಂಬಂದಿದ್ದಾರೆ. ಈ ಗಣೇಶನನ್ನು ಬಾತಿಯಿಂದ ಬೂದಿಯಾಳಿಗೆ ಬರಲಿಕ್ಕೆ 4 ತಾಸು, 20 ಕಿಲೋಮೀಟ್ರು 30 ಕಿಲೋಮೀಟ್ರ್ ಬರಲಿಕ್ಕೆ 4 ತಾಸು ತಗೊಂಡಿದ್ದಾರೆ. ಇದು ಭಾಳ ಜೋಪಾನ ತೊಗೊಂಬಂದಿದ್ದಾರೆ. ಒಂದು ಕ್ಯೂರಿಯಾಸಿಟಿ ಇದೆ ಗಣೇಶನ ಯಾವ ರೀತಿ ಅವರು ಕೂರಿಸ್ತಾರೆ ಆ ಸ್ಟೇಜ್ ಮೇಲೆ ಅಂತ ಹೇಳ್ಬಿಟ್ಟು. ಬೂದಿಯಾಳಕ ಮಹಾರಾಜ್ ಹೆಸರು ಭಾಳ ಚೆನ್ನಾಗಿದೆ. ಇದು ಬೂದಿಯಾಳಕ ಮಹಾರಾಜನೇ. ನಮ್ಮ ಊರಿನ ಎಲ್ಲ ಸಮಸ್ತರಿಗೂ ಬೂದಿಯಾಳ ಮಹಾರಾಜ ಎಲ್ಲ ರೈತರಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಕೂರಿಸ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಅದು ಕಟ್ಟಿರೋ ಹಗ್ಗನೆಲ್ಲ ಬಿಸ್ತಾ ಇದ್ದಾರೆ. ಭಾಳ ಕಷ್ಟ ದೊಡ್ಡ ಗಣೇಶಗಳನ್ನು ತರೋದು. ಕೆಲವು ಕಡೆಗೆ ಕ್ರೇನ್ ಫೆಸಿಲಿಟಿ ಇರ್ತದೆ. ಈ ಹಳ್ಳಿ ವಾತಾವರಣದಲ್ಲಿ ಕ್ರೇನ್ ಬರಲ್ಲ. ಅವರು ದಾವಣಗೆರೆಯಿಂದ ಬೂದಿಯಾಳಿಗೆ ಬರ್ಬೇಕಂದ್ರೆ ಕೇಳ್ತಾರೆ, ಒಂದು 10-15,000 ರೂಪಾಯಿ ಕೇಳ್ತಾರೆ. ಆದರೆ ಇಲ್ಲಿ ನಾವು ರೈತರು ಕ್ರೇನ್ಗಳೆಲ್ಲ ಬೇಡ, ಎಂತೆಂಥ ಟ್ಯಾಕ್ಟ್ರಿಗಳು ಅವನ್ನೆಲ್ಲ ನಿಭಾಯಿಸಿರ್ತಕ್ಕಂಥ ಅನುಭವ ಇರೋದ್ರಿಂದ ಭಾಳ ಈಸಿಯಾಗಿ ಅದನ್ನ ನೋಡ್ರಿ. ಪೈಪ್ ತೊಗೊಂಡು ಬಂದಿದ್ದಾರೆ ನೋಡ್ರಲ್ಲಿ. ಆ ಪೈಪನ್ನು ಇಟ್ಬಿಟ್ಟು ಅದನ್ನ ಹಿಂಗೆ ಪುಷ್ ಮಾಡೋ ಥರ ಕಾಣುತ್ತೆ. ಅಲ್ಲೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡ್ರಿ. ಸಂಘಟಕರು, ಆಯೋಜಕರು ಏನಿದ್ದಾರೆ, ಬೂದಿಯಾಳ ಮಹಾರಾಜ್ ಆಯೋಜಕರು ಏನಿದ್ದಾರೆ, ಆ ಪೈಪ್ಗಳನ್ನು ಜೋಡಿಸಿದ್ದಾರೆ. ವೆರಿ ಗುಡ್. ಭಾಳ ಉತ್ತಮವಾದ ಒಂದು ಯೋಜನೆ ಇದೆ, ಪ್ಲಾನ್ ಇದೆ.
ಇದು ಗಣೇಶ ಈ ಬಾರಿ ಡಿ ಜೆ ಪರ್ಮಿಷನ್ ಇಲ್ಲ, ಆದರೆ ಇವರು ಡಿ ಜೆನ ಬುಕ್ ಮಾಡಿಬಿಟ್ಟಿದ್ದಾರೆ. 1.5 ಲಕ್ಷ ವೆಚ್ಚದ ಡಿ ಜೆಯನ್ನು ಬುಕ್ ಮಾಡಿದ್ದಾರೆ. ಬಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸರ್ಕಾರ ಯಾಕೆ ಈ ರೀತಿಯಾದಂಥ ಒಂದು ರೂಲ್ಸ್ ಮಾಡುತ್ತೆ ಗೊತ್ತಿಲ್ಲ. ನಮಗೆ ಡಿ ಜೆ ಪರ್ಮಿಷನ್ ಬೇಡ ಸರ್, ನೀವು ಸುರಕ್ಷತೆಯನ್ನು ಕೊಡಿ. ಪರ್ಮಿಷನ್ ಕೇಳೋಕ್ಕೆ ನಾವು ಭಾರತೀಯರು ಸನಾತನ ಧರ್ಮದ ಪ್ರತೀಕ ಸಂಸ್ಕೃತಿ ಗಣೇಶನ ಚತುರ್ಥಿ. ಡಿ ಜೆಗೆ ಪರ್ಮಿಷನ್ ನಾವು ಕೇಳಲ್ಲ, ಆದರೆ ಸುರಕ್ಷತೆಯನ್ನು ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ತುಂಬ ವಿಡಿಯೋ ಲೆಂತ್ ಆಯಿತು, ಆದರೂ ಮಾಡಲೇಬೇಕು. ನಮ್ಮೂರಿನ ಬೂದಿಯಾಳಕ ಮಹಾರಾಜ್ ಎಲ್ಲ ಕಡೆಗೂ ಹೋಗ್ಬೇಕನ್ನೋದೊಂದು ಆಸೆ. ಇದು ಬಸವೇಶ್ವರ ದೇವಸ್ಥಾನ, ದೀಪದ ಕಂಬ, ಇದು ಬಸವಣ್ಣನ ದೇವಸ್ಥಾನ, ಇದು ಆಂಜನೇಯ ದೇವಸ್ಥಾನ, ಬಸವೇಶ್ವರ, ಇದು ಗಣೇಶ ದೇವಸ್ಥಾನ. ಪುಟ್ಟದ ದೂರ ಇದೆ, ಕಾಣಲ್ಲ. ಮಾಡಿ ಸಿಗ್ತದೆ, ಎಲ್ಲರಿಗೂ ಸಿಗ್ತದೆ. ಗ್ರೂಪಿಗೆ ಬಿಟ್ಟಿರ್ತೀನಿ ಬೇಕಾದ್ರೆ. ಯಾವ ರೀತಿ ಕೂರಿಸ್ತಾರೆ ಅಣ್ಣ, ದಿನ ಎಲ್ಲೇ ಇಷ್ಟ ಅಂತ ಹುಡುಕ್ಲಣ್ಣ ಮಾಡಿದ್ದೆ ಮಾಡಿದ್ರೆ ನೀವೇ ನೋಡಲ್ಲ. ಭಾಳ ಚೆನ್ನಾಗಿದೆ ಗಣೇಶ. ಗ್ರೂಪಿಗೆ ಬಿಟ್ಟು ನೋಡೋಣ. ಬಸವೇಶ್ವರ ಎಂಟರ್ಟೈನರ್ ಅಂತ ನನ್ನ ಗ್ರೂಪ್ ಏನು ಬೇಡ, ಇಲ್ಲೇ ತಕ್ಕೊಡ್ತೀನಿ, ಎಲ್ಲ ಸಿಗುತ್ತೆ ನೀವು. ಆಯ್ತಾಯ್ತು, ಹೋಗಿ ಯೂಟ್ಯೂಬ್ ಓಪನ್ ಮಾಡಿ ಬಸವೇಶ್ವರ ಎಂಟರ್ಟೈನರ್ ಅಂತ ಹಿಂಗೆ ಇದು ಮಾಡುತ್ತೆ. ನಂಬರ್ ಏನು ಬೇಡ, ಎಡಿಟ್ ಮಾಡ್ತಾನೆ, ಕುಡಿಸ್ಬೋದು. ಭಾಳ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ರಫ್ ವೀಡಿಯೋಗಳನ್ನ ಅದೇ ರೀತಿ ಬಿಡ್ತಾ ಇದ್ದೆ. ಇದೇ ಫಸ್ಟು ಓನ್ ವಾಯ್ಸ್ ಟ್ರೈ ಮಾಡ್ತಾ ಇರೋದು. ಯಾಕಂದರೆ ನನಗೆ ಆಪ್ಷನ್ ಗೊತ್ತಿರಲಿಲ್ಲ. ನಾನು ಕಲಿಯೋದು ಭಾಳ ಇದೆ ಯೂಟ್ಯೂಬಲ್ಲಿ. ಎಷ್ಟು ಕಲಿತು ಕಡಿಮೆನೇ, ಸಾಲದೆ. ಇದು ವೀಡಿಯೋಗಳನ್ನು ಅದೇ ರೀತಿ ಬಿಡೋದ್ರಿಂದ ವ್ಯೂವರ್ಸ್ ಆಗೋಲ್ಲ, ಜನ ನೋಡೋಕ್ಕೆ ಇಷ್ಟಪಡಲ್ಲ. ಅದರಲ್ಲಿ ಏನಾದರೂ ಒಂದು ಹೊಸತನ ಪ್ರಯತ್ನ ಇರಬೇಕು. ಇದು ಮ್ಯೂಸಿಕ್ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುವಂಥ ದಿನಗಳಲ್ಲಿ ಅದನ್ನು ಕಲ್ತ್ಕೊಂಡು ಮಾಡ್ತೀವಿ. ಭಾಳ ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಗಣೇಶ ಹಿಂದೆ ಹೋಗ್ತಾ ಇದೆ, ಪುಷ್ ಮಾಡ್ತಾ ಇದ್ದಾರೆ. ಯಾವ ತೊಂದರೆ ಇಲ್ದಂಗೆ ನಮ್ಮ ಗಣೇಶ ಕೂತ್ಕೊಂಡ್ರೆ ಸಾಕು. ಆ್ಯಕ್ಚುಲಿ ಈ ಥರ ಟ್ರ್ಯಾಲರ್ ಇಲ್ಲ ನಮ್ಮೂರಲ್ಲಿ. ಈ ಕುಬಾಟ ಟ್ಯಾಕ್ಟ್ರನ್ನೆಲ್ಲ ಬೇರೆ ಊರಿನ ತಂದಿದ್ದಾರೆ. ಗಣೇಶಿಗೆ ಅಂದರೆ ಯಾರು ತಾನೇ ಟ್ಯಾಕ್ಟ್ರ್ ಕೊಡಲ್ಲ, ಕೊಟ್ಟೆ ಕೊಡ್ತಾನೆ. ಯಾವುದೇ ಹೋಗ್ತಾ ಇದೆ ಗಣೇಶ, ಸುರಕ್ಷಿತವಾಗಿ ಹೋಗ್ತಾ ಇದೆ. ನಮ್ಮೂರಿನಲ್ಲಿ ಇಷ್ಟು ದೊಡ್ಡ ಗಣೇಶ ಯಾವಾಗಲೂ ತಂದಿಲ್ಲ. ಹೋದ ವರ್ಷದ ಗಣೇಶಕ್ಕಿಂತ ಇದು ಗಣೇಶ ದೊಡ್ಡದಿದೆ. ಫೈನಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಇರೋದ್ರಿಂದ ಅವ್ರಿಗೆ ಸರಿಯಾಗಿ ಗೊತ್ತಾಗಲ್ಲ. ದೊಡ್ಡವರು ಒಬ್ರು ಯಾರು ನಿಂತ್ಕೊಂಡು ಹೇಳಿದ್ರೆ ಚೆನ್ನಾಗಿ. ಭಾಳ ಸೂಪರ್ ಆಗಿದೆ ನಮ್ಮೂರು ಗಣೇಶ. ಒಂದು ವಾರಗಳಿಂದ ಮಳೆ ಬಿಡುಬಿತ್ತು, ಬಿಸಿಲಿತ್ತು. ನಾವೇನು ಅಂದ್ಕೊಂಡ್ವಿ ಮಳೆ ಬರಲ್ಲ, ಸೂಪರಾಗಿ ಆಗುತ್ತೆ ಹಬ್ಬ ಅಂತ. ಬಟ್ ಇವತ್ತು ಈ ಮಳೆ ಸಡನ್ನಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ನಿರಾಸೆ. ಈ ಸೌಂಡ್ ಸಿಸ್ಟಮ್, ಡಿ ಜೆ ಅವ್ರಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ, ಹೆಂಗಪ್ಪ ಮಾಡೋದು ಅಂತ ಹೇಳಿ. ನೋಡ್ರಿ ಗಣೇಶ ಹೋಯ್ತು, ಕೂರ್ತಾ ಇದೆ. ಭಾಳ ಚೆನ್ನಾಗೈತೆ ಸರಿ, ಯಶಸ್ವಿಯಾಗಿ ಕೂರ್ತಾ ಇದೆ. ಇವು ಇಲ್ಲಿ ತನಕ ಪೈಪ್ ಇಟ್ಕೊಂತಾಣ ಅವರು, ಅದಕ್ಕೆ ಈಸಿಯಾಗಿ ಹೋಗ್ತದು. ಜರಕಟ್ರಿ ಬಿಟ್ಟರೆ ಅತಿ ಹೆಚ್ಚಿನ ಎತ್ತರದ ಗಣೇಶ ನಮ್ಮ ಬೂದೊಳಗೆ. ಅದೇನು ಕಡಿಮೆನೇ, ಐಟ್ ಏನಲ್ಲ ಅಷ್ಟೆ. ಗ್ರ್ಯಾಂಡ್ ಸಕ್ಸಸ್, ಗಣೇಶ ಕುತ್ಕೊಂತು. ಮುಂದಿನ 1 ವಾರಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೋಮ ಹವನಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಯಶಸ್ವಿಯಾಗಿ ನಮ್ಮ ಬೂದಿಯಾಳಕ ಮಹಾರಾಜ್ ಚೆನ್ನಾಗಿ ನಡೀಲಿ ಅಂಥೇಳಿ ನಾನು
ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಶಸ್ವಿಯಾಗಿ ವಿರಾಜಮಾನರಾದ ವಿನಾಯಕ ಬೂದಿಯಾಳ್ಕ ಮಹಾರಾಜ್.